Next question. The curved surface area of a right circular cone is 12320 centimeter square. If the radius of its base is 56 meter, then find its height ಅಂತ ಹೇಳಿ ಕೇಳಿದ್ದಾರೆ. ಸೊ 12320 meter square ಇದು. So if the radius of its base is 56 meter, then find its height ಅಂತ ಹೇಳಿ ಕೇಳಿದ್ದಾರೆ. ವೆರಿ ಸಿಂಪಲ್ ಕ್ವೆಶನ್. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್, ಸೊ ಅದನ್ನ CSA ಅಂತ ಹೇಳಿ ಬರ್ಕೋತೀವಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಎಷ್ಟಿದೆ ಅಂತ ಹೇಳಿದ್ರೆ 12320 ಮೀಟರ್ ಸ್ಕ್ವೇರ್ ಇದೆಯಂತೆ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಏನು? CSA ಆಫ್ ಕೋನ್ ವಿಚ್ ಇಸ್ ಈಕ್ವಲ್ ಟು ಪೈ ಆರ್ ಎಲ್. ಈ ಪೈ ಆರ್ ಎಲ್ ಯಾವುದಕ್ಕೆ ಈಕ್ವಲ್ ಆಗ್ತಿದೆಯಂತೆ? 12320ಗೆ ಈಕ್ವಲ್ ಆಗ್ತಿದೆಯಂತೆ. ಸೊ ಅದರ ಜೊತೆಗೆ ಅವ್ರು ಹೇಳಿದ್ದಾರೆ ರೇಡಿಯಸ್ ಕೂಡ ಕೊಟ್ಟಿದ್ದಾರೆ. ರೇಡಿಯಸ್ ಎಷ್ಟು? 56 ಮೀಟರ್ಸ್. ಸೊ ಪೈ ಅಂದರೆ ಏನು? 22/7 ಇಂಟು ಆರ್ ಅಂದರೆ 56 ಇಂಟು ಎಲ್ ಅಂದರೆ ನಮಗೆ ಗೊತ್ತಿಲ್ಲ. ಸೊ 12320. ಸೊ 7 1s 7 8s 8ಇಂದ ಡಿವೈಡ್ ಮಾಡೋಣ. ಸೊ ಮತ್ತೆ ಇವಾಗ ನಾನು ಇದನ್ನು 8ಇಂದ ಈ ಟರ್ಮ್ಸ್ನ ಡಿವೈಡ್ ಮಾಡ್ತೀನಿ. ಸೊ ಎಲ್ ಇಸ್ ಈಕ್ವಲ್ ಟು 12320 ಡಿವೈಡೆಡ್ ಬೈ 22 ಇಂಟು 8. ಸೊ ಎಲ್ ಇಸ್ ಈಕ್ವಲ್ ಟು 22ಇಂದ ಡಿವೈಡ್ ಮಾಡ್ತೀನಿ. 2 11s 2 6s 2 1s 2 6s 0. ಅಗೇನ್ ಇದನ್ನು ನಾನು 11ಇಂದ ಡಿವೈಡ್ ಮಾಡ್ತೀನಿ. 11 1s 11, 11 5s 55, ಮತ್ತು ನನಗೆ ಎಷ್ಟು ಉಳ್ಕೊಂತು ಅಂದರೆ 6 ಉಳ್ಕೊಂತು. 11 6s 66, ಇದು 0. ಸಿಮಿಲರ್ಲಿ ಇದನ್ನು ನಾನು 8ಇಂದ ಡಿವೈಡ್ ಮಾಡ್ತೀನಿ. 8 1s 8 70s. ಸೊ ಎಲ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 70 ಮೀಟರ್ಸ್. ಸೊ ನನಗೆ ಹೆಚ್ಚು ಗೊತ್ತಾಗಬೇಕು. ಇದು ಕೋನ್ ಇದೆ, ಕೋನಲ್ಲಿ ನನಗೆ ಬೇಸ್ ಇದ್ರದ್ದು ನನಗೆ 56 ಮೀಟರ್ ರೇಡಿಯಸ್ ಇದೆ. ಹೈಟ್ ನನಗೆ ಗೊತ್ತಿಲ್ಲ. ಈ ಸ್ಲ್ಯಾಂಟ್ ಹೈಟ್ ನನಗೆ ಗೊತ್ತಾಯಿತು. ಎಲ್ ಇಸ್ ಈಕ್ವಲ್ ಟು ಎಷ್ಟು? 70 ಮೀಟರ್ ಇದೆಯಂತೆ. ಹಾಗಾದರೆ ಹೆಚ್ಚೆಷ್ಟಾಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಎಲ್ ಸ್ಕ್ವೇರ್ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥೆರಮ್ ಪ್ರಕಾರ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಎಲ್ ಸ್ಕ್ವೇರ್ ಅಂತ ಅಂದರೆ 70 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಅಂದರೆ ಗೊತ್ತಿಲ್ಲ ನಮಗೆ. ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ 56 ಸ್ಕ್ವೇರ್. ಸೊ 56 ಸ್ಕ್ವೇರ್ನ ಈ ಕಡೆ ತೊಗೊಬಂದರೆ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು 70 ಸ್ಕ್ವೇರ್ ಮೈನಸ್ 56 ಸ್ಕ್ವೇರ್ ಆಯಿತು. ಸೊ ಹೆಚ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಎಲ್ಲದನ್ನು ಸ್ಕ್ವೇರ್ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ವೆರಿ ಸಿಂಪಲ್ ಅಂತಂದರೆ 70 ಮೈನಸ್ 56 ಇಂಟು 70 ಪ್ಲಸ್ 56 ಅಂತ ಬರ್ಕೊಂಡ್ರೆ ಸ್ವಲ್ಪ ಈಸಿಯಾಗಿ ಬಂದುಬಿಡುತ್ತೆ. ಸೊ ಹೆಚ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 70 ಮೈನಸ್ 56 ಅಂದರೆ 14 ಇಂಟು 70 ಪ್ಲಸ್ 56 ಅಂತ ಹೇಳಿದ್ರೆ 126. ಸೊ ಹೆಚ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ನೋಡಿ ಅಂಡರ್ ರೂಟ್ ತೊಗೊಂಡ್ರೆ 14ನ ನಾವು ಯಾವ ರೀತಿ ಬರ್ಕೋಬೋದು ಅಂತ ಹೇಳಿದ್ರೆ 14 ಅಂತಲೇ ಬರ್ಕೋಬೋದು. 14 ಇಂಟು 126 ಅಂತಂದರೆ 14 ಇಂಟು 9. ಸೊ ಹೆಚ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 14 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಆಗುತ್ತೆ. ಸೊ ಹೆಚ್ ವಿಲ್ ಬಿ ಈಕ್ವಲ್ ಟು 14 ಇಂಟು 3. ಸೊ ಹೆಚ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂದರೆ 48 ಮೀಟರ್ಸ್. ದಿಸ್ ಇಸ್ ದ ಆನ್ಸರ್.